ನೀವು ಗಾಡಿ ಕಳಿಸಿದ್ರಲ್ಲ, ಹಾಂ ಹೌದು ಸರ್. ಯಾವ್ದು ಮಾಡಲದು? 2015 ಸರ್. ಓನರ್ ಎಷ್ಟಾಗಿದೆ ಸರ್? ಓನರ್ ಬಂದು ಒಂದೇ ವರ್ಷದಲ್ಲಿ ಅದು ಫ್ರೆಂಡ್ ಹತ್ರ ಇದ್ದಿದ್ದು, ಹಾಂ. ಹಂಗಾಗಿ 5 ಓನರ್ ಆಗ್ಬಿಟ್ಟಿದ್ದಾರೆ. ಮೂರು ಜನದ ಹತ್ರ ಒಂದೇ ವರ್ಷದಲ್ಲಿ 3 ಜನದ ಹತ್ರ ಚೇಂಜ್ ಆಯಿತು. ಹ್ಞೂ. ಹಂಗಾಗಿ 5 ಓನರ್ ಆಗಿದ್ದಾರೆ. ಇಲ್ಲಾಂದರೆ ಅದು ಸೆಕೆಂಡ್ ಓನರ್ ಆಗಬೇಕಿತ್ತು. ಓಕೆ. ಹಾಂ. ಎಷ್ಟು ಓಡಿದೆ ಗಾಡಿದು? ಗಾಡಿ 1:30 ಓಡಿದೆ ಸರ್, ಜಿನಿಯನ್ನು. ಹಾಂ. ಓಕೆ. ಪೆಟ್ರೋಲು LPG ಏನೋ ಇದೆಯಾ? ಪ್ಯೂರ್ ಪೆಟ್ರೋಲ್ ಸರ್. ಓಕೆ. ಎಷ್ಟು ಸೀಟ್ರ್ ಗಾಡಿದು? 8 ಸೀಟರ್ ಸರ್. ಓಕೆ. ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ? ಹಾಂ, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಗಾಡಿ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟಲ್ಲಿ ಇದೆ ಸರ್, ಒರಿಜಿನಾಲಿಟಿ ಇದೆ. ಓಕೆ. ಏನು ಡೆಂಟು ಸ್ಕ್ರ್ಯಾಚು ಆ ಥರ ಏನಿಲ್ಲ? ಏನಿಲ್ಲ ಸರ್, ಸಣ್ಣ ಪುಟ್ಟ ಇದೆ ಅಷ್ಟೇ. ಹಾಂ. ಏನಾದರೂ ಟಿಂಕರಿಂಗ್ ಕೆಲಸ ಒಳಗಡೆ ಎಂಥದಿಲ್ಲ ಸರ್, ನೀಟಾಗಿ ಉಂಟು. ಸೀಟ್ ಕವರ್ಸು? ಸೀಟ್ ಕವರ್ಸ್ ಎಲ್ಲ ನೀಟಾಗಿದೆ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಪೈನಿಯರ್ ಸ್ಪೀಕರ್ ಮತ್ತು G-Track ಸೆಟ್ ಇದೆ ಹ್ಞೂ. ಸಿಸ್ಟಮ್. ಅದು ಬಿಟ್ಟರೆ ಎಕ್ಸ್ಟ್ರಾ ಕ್ರೋಮ್ ಕಿಟ್ ಫುಲ್ಲು ಹ್ಞೂ. ಕ್ರೋಮ್ ಕಿಟ್ ಹಾಕ್ಸಿದ್ದೀನಿ. ಓಕೆ. ಬಂಪರು ಕೆರಿಯರು ಆ ಥರ ಏನಿಲ್ಲ? ಇಲ್ಲ ಸರ್, ಶೋರೂಮ್ ಬಂಪರ್ ಇದೆ ಅಷ್ಟೇ. ಹ್ಞೂ. ಓಕೆ. ಅಂದರೆ ಗಾಡಿ ತೊಗೊಳೋದು ಏನು ಖರ್ಚಿಲ್ಲ ಗಾಡಿದು? ಏನು ಖರ್ಚಿಲ್ಲ ಸರ್. ಟೈರುಗಳು ಅಷ್ಟೇ, ಟೈರ್ಗಳೆಲ್ಲ ಚೆನ್ನಾಗುಂಟು. ಇನ್ನು ಎಷ್ಟು ಪರ್ಸೆಂಟ್ ಇರ್ಬೋದು? ಟೈರು ಇದೆ ಸರ್, ಒಂದು 90% ಇದೆ. ಓಕೆ. ಸ್ಟೆಪ್ನಿ ಐತಾ? ಸ್ಟೆಪ್ನಿನೂ ಒಂದು 80% ಇದೆ. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸು ಬಂದು ಈಗ ಫೆಬ್ರವರಿಗಿದೆ, ಬೇಕಾದರೆ ಕಟ್ಕೊಡ್ತೀನಿ ಅದು. ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಕಟ್ಟಬೇಕಾ? ಹಾಂ. ಓಕೆ. ಈ ಗಾಡಿ ಮೇಲೆ ಫೆಬ್ರವರಿ ಫೈನಾನ್ಸ್ ಏನಿಲ್ಲ? 1ಗೆ ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿದೆ. ಓಕೆ. ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ? ಹಾಂ, ಇದೆ ಸರ್. ಓಕೆ. ಎಲ್ಲಿ ಸರ್ ಗಾಡಿ ಇರೋದು? ಗಾಡಿ ಬಂದು ಪಿರಿಯಾಪಟ್ಟಣ, ಮೈಸೂರು ಡಿಸ್ಟಿಕ್ಕು, ಹ್ಞೂ. ಪಿರಿಯಾಪಟ್ಟಣ ಬೈಲ್ಕುಪ್ಪ ಗೊತ್ತಾ? ಹ್ಞೂ ಹೇಳಿ. ಬೈಲ್ಕುಪ್ಪ, ಕುಶಾಲನಗರ. ಅದು ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 275 ಹೇಳ್ತೀವಿ ಸರ್. 275? ಹಾಂ. ತುಂಬ ಜಾಸ್ತಿ ಆಯ್ತಲ್ಲ ಸರ್ 5 ಓನರ್ಗೆ? 5 ಓನರ್ ಅಂದರೆ ಗಾಡಿ 5 ಓನರ್ ಜಾಸ್ತಿ ಆಗಿದೆ ಅಷ್ಟೇ. ಗಾಡಿ ನೋಡಿದ್ರೆ ನೀವು ಓಡೇ ಇಲ್ಲ ಅದು. ಓಡಿಲ್ಲ ಅಂತ ಗಾಡಿ ಆ ಥರ ಇದೆ ಅಷ್ಟೇ, ಆ ಥರ ಇದೆ ಗಾಡಿ. ಅಲ್ಲ, ಈಗ 2015 ಮಾಡಲಿ 275 ಜಾಸ್ತಿ ಆಯ್ತು ಸರ್. 2017-18 ಮಾಡಲಿ ಸಿಗ್ತಾವ ರೇಟಿಗೆ. ಹಾಂ. ಅದಕ್ಕೆ ಹೇಳ್ತಿರೋದು. ನೀವು ಇನ್ನೂ ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ. ಇಲ್ಲಾಂದರೆ ಗಾಡಿ ನಿಮ್ಮ ಕಡೆನೇ ಇರುತ್ತೆ, ಯಾರೂ ತೊಗೊಳಲ್ಲ. ಕಡಿಮೆ ಮಾಡಿಕೊಡೋಣ ಸರ್, ಒಂದು 10,000 ನೋಡಿ ಸರ್, ನಿಮ್ಮ ಇಷ್ಟ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೆ ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿದ್ವಿ. ಡೈರೆಕ್ಟ್ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದು. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ವ್ಯವಹಾರಕ್ಕೆ ಕುಂತರೆ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಆಗ್ಬೋದು. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರಿಗೆ ಕರೆ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.